ಕಾಂಗ್ರೆಸ್ನಲ್ಲಿ ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಜೋರಾಗ್ತಾ ಇದೆ. ಈ CLP ಮೀಟಿಂಗ್ ಅಂದರೆ ಕ್ಯಾಬಿನೆಟ್ನ ಮೀಟಿಂಗ್ ಮೊದಲು DCM DK ಶಿವಕುಮಾರ್ ಒಕ್ಕಲಿಗರ ಸಭೆಯನ್ನು ನಡೆಸೋಕೆ ಮುಂದಾಗ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿಯ ದಂಗಲ್ ಜೋರಾಗ್ತಾ ಇದೆ. ಜಾತಿ ಗಣತಿಗೆ ಕಾಂಗ್ರೆಸ್ನಲ್ಲಿಯೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಳೆ ಸಂಜೆ 6 ಗಂಟೆಗೆ ಜನಪ್ರತಿನಿಧಿಗಳ ಸಭೆಯನ್ನ ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಈ ಸಭೆಗೆ ಒಕ್ಕಲಿಗ ಸಚಿವರು, ಶಾಸಕರು, MLCಗಳಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಒಕ್ಕಲಿಗ ನಾಯಕರ ನಿಲುವು ಏನಿರಬೇಕು ಅಂಥೇಳಿ DKಶಿ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಸಂಪುಟ ಸಭೆಗೂ ಮುನ್ನ ಒಕ್ಕಲಿಗ ನಾಯಕರ ನಿರ್ಣಯಕ್ಕೆ ಸಭೆಯನ್ನ DCM DK ಶಿವಕುಮಾರ್ ಕರೆದಿದ್ದಾರೆ. DCM DK ಶಿವಕುಮಾರ್ ಕರೆದಿರುವಂತಹ ಈ ಸಭೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವರದಿ ಮಂಡನೆ ಆಗಿದೆ. ವರದಿಯಲ್ಲಿರುವಂತಹ ಅಂಶಗಳನ್ನು ಸಚಿವರುಗಳಿಗೆ ತಲುಪಿಸುವಂತಹ ಕೆಲಸ ಆಗಿದೆ. ಅದರ ಅಂಕಿ ಅಂಶಗಳು ಕೂಡ ಈಗಾಗಲೇ ಹೊರಬಿದ್ದಿರುವಂಥದ್ದು. ಇದರ ನಡುವೆ DCM DK ಶಿವಕುಮಾರ್ ತಮ್ಮ ಸಮುದಾಯದ ಶಾಸಕರು, ಸಚಿವರುಗಳು, MLCಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇರೋದೇ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ನಾಳೆಯ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ಹಿಂದೆ ಜಾತಿ ಗಣತಿಯನ್ನು ಖಂಡ ತುಂಡವಾಗಿ ವಿರೋಧಿಸ್ತಾ ಇದ್ದಂತಹ DCM DK ಶಿವಕುಮಾರ್ ಈ ಜಾತಿ ಗಣತಿ ವರದಿ ಮಂಡನೆ ಆದ ಮೇಲೆ ಸೈಲೆಂಟ್ ಆಗಿದ್ದಾರೆ. ನಾನಿನ್ನೂ ವರದಿಯಲ್ಲಿ ಏನಿದೆ ಅನ್ನೋದನ್ನು ಓದಿದ ಮೇಲೆ ಹೇಳಿಕೆಯನ್ನು ಕೊಡ್ತೇನೆ, ಸ್ಟೇಟ್ಮೆಂಟನ್ನು ಕೊಡ್ತೇನೆ ಅಂತ ಹೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಹಾಗಾದರೆ ನಾಳೆಯ ಒಕ್ಕಲಿಗ ಸಚಿವರು, ಶಾಸಕರು ಮತ್ತು MLCಗಳ ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಕ್ಯಾಬಿನೆಟ್ ಮೀಟಿಂಗಿಗೂ ಮೊದಲು DCM DK ಶಿವಕುಮಾರ್ ನಡೆಸ್ತಾ ಇರುವಂತಹ ಸಭೆ ಕುತೂಹಲ ಕಾರಣವಾಗ್ತಾ ಇದೆ. ಯಾಕಾಗಿ ಈ ಸಭೆ, ಯಾರೆಲ್ಲ ಭಾಗಿಯಾಗ್ತಾರೆ ಅಂತ? ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಆಯಾ ಎಲ್ಲ ಸಚಿವರುಗಳು ಕೂಡ ತಲುಪಿಸಲಾಗಿದೆ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಏನು ಅನ್ನೋದನ್ನ ಇಡೀ ಜಾತಿ ಗಣತಿಯ ರಿಪೋರ್ಟ್ ಅನ್ನು ಓದ್ಕೊಂಡು ಬಂದು 17ನೇ ತಾರೀಕು ನಡೆಯುವಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಹಾಗಾಗಿ ವಿಶೇಷ ಕ್ಯಾಬಿನೆಟ್ನಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಮುಂಚಿತವಾಗಿ ಸಹಜವಾಗಿ ತಮ್ಮ ಸಮುದಾಯದ ಮಾಹಿತಿಯನ್ನು ಪಡೆಯಬಹುದು. ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು ಮೊದಲಿಂದಲೂ ಕೂಡ ಇದನ್ನು ಸಮುದಾಯವಾಗಿ ಸ್ವಾಮೀಜಿಗಳು ಒಳಗೊಂಡಂತೆ ಇದನ್ನು ವಿರೋಧಿಸಿದ್ರು. ಜಾತಿ ಜನಗಣತಿ ಸರಿಯಾಗಿ ಆಗಿಲ್ಲ, ನಮ್ಮ ಸಮುದಾಯದ ಕೌಂಟಿಂಗ್ ಸರಿ ಆಗಿಲ್ಲ ಅನ್ನುವಂಥ ಸೇರಿದಂತೆ ಹಲವಾರು ವಿಚಾರಗಳನ್ನು ಎತ್ತಿದ್ರು. ಹಾಗಾಗಿ 17ನೇ ತಾರೀಕು ನಡೆಯತಕ್ಕಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ಒಕ್ಕಲಿಗ ಸಮುದಾಯದ ಅಭಿಪ್ರಾಯ ಏನಿರಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಇಡೀ ಸಮುದಾಯದ ಕಾಂಗ್ರೆಸ್ನ ಶಾಸಕರುಗಳನ್ನ ಕರೆದಿರುವಂಥದ್ದು ಸಭೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಎಲ್ಲ ಉಳಿದ ಸಚಿವರುಗಳು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ಸಭೆ ಕರೆದಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಇಡೀ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ DCM ಒಳಗೊಂಡಂತೆ ಉಳಿದ ಸಚಿವರುಗಳು ಕೂಡ ಎಕ್ಸ್ಪ್ಲೈನ್ ಮಾಡಿದಾಗ ಶಾಸಕರುಗಳು ಒಳಗೊಂಡಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಅಭಿಪ್ರಾಯದಂತೆ ನಾವು 17ನೇ ತಾರೀಕು ವಿಷಯವನ್ನು ತಿಳಿಸೋಣ ಸಮುದಾಯದ ಪರವಾಗಿ ಎನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ DCM DK ಶಿವಕುಮಾರ್ ಶಾಸಕರು, ಸಚಿವರು ಮತ್ತು ಪರಿಷತ್ ಸದಸ್ಯರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರ ಸಭೆಯನ್ನು ನಾಳೆ ಸಂಜೆ 6 ಗಂಟೆಗೆ ಕರೆದಿರುವಂಥದ್ದು. ಪ್ರೇಮ್. ಸುಕೇಶ್, DCM DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆದಮೇಲೆ, ಎಲ್ಲರಿಗೂ ಕೂಡ ವರದಿ ಕೈ ಸೇರಿ ಆದಮೇಲೆ ಇಲ್ಲಿಯವರೆಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. ಅದನ್ನು ವಿರೋಧಿಸ್ತಾನೂ ಇಲ್ಲ, ಈ ಕಡೆ ಅದನ್ನು ಎಕ್ಸೆಪ್ಟು ಕೂಡ ಮಾಡ್ತಾ ಇಲ್ಲ. ನಾಳೆ ಸಭೆಯ ಬಳಿಕ DCM DK ಶಿವಕುಮಾರ್ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ?
ಪ್ರೇಮ್ ಹಾಗೆ ನೋಡೋಕೋದ್ರೆ ಬಹಿರಂಗವಾಗಿ ಹೇಳುವಂತ ಸಮಯ ಕೂಡ ಇದಲ್ಲ ಅವ್ರ ಪಾಲಿಗೆ ಹೇಳೋದಾದ್ರೆ. ಯಾಕಂದ್ರೆ ಏನು ಅನ್ನೋದನ್ನ ಚರ್ಚೆ ಮಾಡಬೇಕು, ಸಂಪೂರ್ಣವಾಗಿ ಮೊದಲು ಅವ್ರು ಓದಬೇಕು ಅದನ್ನ, ಆ ನಂತರದಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಸಮುದಾಯದ ಅಭಿಪ್ರಾಯ ಏನು ಅಂತ ಬಹುಶಃ ಅಲ್ಲಿಂದಲೇ ಸಮುದಾಯದ ಹಿರಿಯರಿಗೆ ಅಥವಾ ಸ್ವಾಮೀಜಿಗಳಿಗೆ ವಿಚಾರವನ್ನು ಕೂಡ ಗಮನಕ್ಕೆ ತರಬಹುದು. ತಂದ ನಂತರದಲ್ಲಿ ತಮ್ಮ ಅಭಿಪ್ರಾಯವನ್ನು ಅಧಿಕೃತವಾಗಿ ವ್ಯಕ್ತಪಡಿಸಲಿಕ್ಕೆ ಬಹಿರಂಗವಾಗಿ ವ್ಯಕ್ತಪಡಿಸುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. 17ನೇ ತಾರೀಕು ಕ್ಯಾಬಿನೆಟ್ ಸಭೆ ಮುಗಿದ ನಂತರದಲ್ಲಿ ಬಹಿರಂಗವಾಗಿ ಅಭಿಪ್ರಾಯಗಳು ವ್ಯಕ್ತ ಆಗಬಹುದು ಸಮುದಾಯವಾರು ಕೂಡ. ಆದರೆ 17ನೇ ತಾರೀಕಿಗೆ ಕ್ಯಾಬಿನೆಟ್ ನಡೆಯುವವರೆಗೂ ಕೂಡ ಬಹಿರಂಗವಾಗಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ. ಆದರೆ ತಮ್ಮ ಸಮುದಾಯದ ಶಾಸಕರ, ಸಚಿವರ, ಪರಿಷತ್ ಸದಸ್ಯರ ಮಧ್ಯದಲ್ಲಿ ಮುಕ್ತವಾಗಿ ಮಾತನಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಅಭಿಪ್ರಾಯ ವ್ಯಕ್ತವಾದದ್ದನ್ನು ಬಹುಶಃ ಸಮುದಾಯದ ಮಠಾಧೀಶರು ಮತ್ತು ಸಮುದಾಯದ ಪ್ರಮುಖ ನಾಯಕರ ಗಮನಕ್ಕೆ ತಂದು ಆನಂತರ ಕ್ಯಾಬಿನೆಟ್ನಲ್ಲಿ ತಮ್ಮ ನಿರ್ಣಯವನ್ನು ತಿಳಿಸ್ಬೋದು. ಯಾಕಂದರೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಇರಲ್ಲ, ಉಳಿದ ಸಚಿವರುಗಳು ಸಾಕಷ್ಟು ಜನ ಒಕ್ಕಲಿಗ ಸಮುದಾಯದ ಸಚಿವರುಗಳಿದ್ದಾರೆ, ಅವರೆಲ್ಲರೂ ಪ್ರತಿನಿಧಿಸೋದ್ರಿಂದ ಸಹಜವಾಗಿ ಎಲ್ಲ ಒಟ್ಟಾಗಿ ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಜಾತಿ ಗಣತಿಯ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣ ಆಗಿರೋದು ಗೊತ್ತಿದೆ. ವೀರಶೈವರು ಮತ್ತು ಲಿಂಗಾಯತರದ್ದು ಒಂದು ಬಣ ಆದರೆ ಅಹಿಂದ ವರ್ಗ ಮತ್ತೊಂದು ಬಣ ಆಗಿದೆ. ಈಗ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ 17ನೇ ತಾರೀಕಿದೆ. ಅದಕ್ಕೂ ಮೊದಲೇ ಒಕ್ಕಲಿಗರ ಸಭೆಯನ್ನು DCM DK ಶಿವಕುಮಾರ್ ಕರೆದಿರೋದ್ರಿಂದ ಅವರ ನಡೆಯಂತೂ ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದರೆ ನಾಳೆಯ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ನಾಯಕರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ನಾಳೆಯ ನಿರ್ಧಾರವನ್ನೇ 17ನೇ ತಾರೀಕಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಚರ್ಚೆಯನ್ನು ಮಾಡೋದಕ್ಕೆ ಪ್ಲಾನ್ ಆಗಿದೆ.